ಇದು ಸರಸ್ವತಿ ದೇವಿಯ ಮಂತ್ರ ಆಗಿರುತ್ತೆ. ಈ ಮಂತ್ರವನ್ನು ಕವಿಗಳೂ ನೀವು ಹೇಳ್ಬೋದು, ಲೇಖಕರು ಹೇಳ್ಬೋದು, ಸಂಗೀತ ಹೇಳೋರು ಹೇಳ್ಬೋದು. ಯಾರಿಗೆ ಉಪನ್ಯಾಸದ ಕಡೆಗೆ ತುಂಬ ಆಸಕ್ತಿ ಇರುತ್ತೆ ಖಂಡಿತವಾಗ್ಲೂ ಅವರು ಸಮೇತ ಇಂತಹ ಒಂದು ವಿಶೇಷವಾದಂತಹ ದಿನದಂದು ನಾವು ಆ ಸರಸ್ವತಿ ದೇವಿಯನ್ನು ನಾವು ಕೇಳ್ಕೊಳ್ಳೋದ್ರಿಂದ ಉತ್ತಮವಾದಂತಹ ನಮಗೆ ಫಲ ಸಿಗುತ್ತೆ. ಒಳ್ಳೆಯ ವಾಗ್ಮಿಗಳಾಗ್ತಾರೆ, ಒಳ್ಳೆಯ ಉಪನ್ಯಾಸಕರಾಗ್ತಾರೆ, ಒಳ್ಳೆಯ ಬುದ್ಧಿಜೀವಿಗಳು, ತರ್ಕಜೀವಿಗಳು ಅಂತೇನು ಹೇಳ್ತೀವಿ ಖಂಡಿತವಾಗ್ಲೂ ಆಯಾಯ ಸಂದರ್ಭಕ್ಕೆ ಆಗ್ತಾರೆ ಅಂತ ಹೇಳ್ತೀವಿ. ಇಲ್ಲಿ ಮಂತ್ರ ಬಂದು ಓಂ ಐಂ ನಮಃ ಭಗವತಿ ವದ್ ವದ್ ವಾಗ್ದೇವಿ ಸ್ವಾಹ ಅಂತ ಹೇಳಿಬಿಟ್ಟು ಈ ಮಂತ್ರವನ್ನು ನೀವು ನಿತ್ಯವೂ ಪಠಿಸಬೇಕಾಗುತ್ತೆ. ನಿತ್ಯವೂ 5 ರಿಂದ 11 ಬಾರಿ ಪಠಿಸಬೇಕು. ಸಾಧ್ಯ ಆದವರು ನೀವು ನಿತ್ಯವೂ ಬರೀಲಿಕ್ಕೆ ಶುರು ಮಾಡಿ. ಒಂದು 100 ಪೇಜಸ್ಸು 200 ಪೇಜಸ್ಸು ಪುಸ್ತಕವನ್ನು ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡಿ. ನೀವು ಬರಿತಾ 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 ನಿಮಗೆ 108 ದಿನ ಆದಮೇಲೆ ಅಥವಾ 48 ದಿನ ಆದಮೇಲೆ ನಿಮಗೇ ಗೊತ್ತಾಗ್ತದೆ. ನೀವು ಬೆಳಗ್ಗೆ ಒಂದು ಬ್ರಹ್ಮ ಮುಹೂರ್ತ ಆಗಿರ್ಬೋದು ಅಥವಾ ಸಂಜೆಯ ಪರ್ಟಿಕ್ಯುಲರ್ ಒಂದು ಟೈಮ್ ಅಂತ ಇಟ್ಕೊಳ್ಳಿ, 6 to 7 ಅಥವಾ 8 to 9. ಖಂಡಿತವಾಗ್ಲೂ ಈ ಸರಸ್ವತಿಯ ಮಂತ್ರವನ್ನು ನೀವು ಗುರು ಪುಷ್ಯಾಮೃತ ಯೋಗ ದಿನದಂದು ಆರಂಭ ಮಾಡಿದರೆ ಸಕಲ ವಿದ್ಯಾಭ್ಯಾಸದ ಅಭಿವೃದ್ಧಿಗೆ ಸಹಾಯ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಇಲ್ಲಿ ಇನ್ನೊಂದು ಮಂತ್ರವನ್ನು ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಲಕ್ಷ್ಮಿಯ ಮಂತ್ರ ಆಗಿರುತ್ತೆ. ಇಂತಹ ಒಂದು ಲಕ್ಷ್ಮಿಯ ಮಂತ್ರವನ್ನು ಸಮೇತ ನೀವು ಪಠನೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲಿ ಮಂತ್ರ ಒಂಚೂರು ಉದ್ದ ಇರುತ್ತೆ. ಇದು ಬಂದು ನೀವು ಹೇಳಲಿಕ್ಕೆ ನಿಮಗೆ ಕಷ್ಟ ಅಂತ ಅನ್ಕೋಬೇಡಿ. ಫಸ್ಟು ನಿಮ್ಗೆ ಹಂಗನ್ಸುತ್ತೆ ಮಂತ್ರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಸರಿಯಾದ ರೀತಿಯಲ್ಲೇ ಹೇಳಿದ್ದು ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಇಲ್ಲಿ ಮಂತ್ರವನ್ನು ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಿ ಅಂತ ಹೇಳಿದ್ರು ಸಮೇತ ನಾನು ಈ ಮಂತ್ರವನ್ನು ಸಮೇತ ನಿಮಗೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ಈ ಮಂತ್ರ ನಿಮಗೆ ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಇದು ಮಂತ್ರ ಬಂದು ಸಿದ್ಧಲಕ್ಷ್ಮಿ ಮಂತ್ರ ಅಂತ ಹೇಳಿಬಿಟ್ಟು ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ. ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಅಂತ ಹೇಳಿಬಿಟ್ಟು ನೀವು 108 ಬಾರಿ ನಿತ್ಯವೂ ಜಪ ಮಾಡಿ. ಮೇಡಮ್ ನನಗೆ ಜಪ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ, ಏನೋ ಕೆಲವರಿಗೆ ಗಂಟಲು ನೋವು ಏನೋ ಒಂದು ಸಮಸ್ಯೆ ಇರುತ್ತೆ, ಅಕಸ್ಮಾತ್ ನಂಗೆ ಅದು ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಬರೀಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭ ಆಗುತ್ತೆ, ಅಧಿಕವಾದಂತಹ ಧನ ನೀಡುತ್ತೆ, ಮನೆಯ ಪ್ರಾಪ್ತಿಗೆ ಏನಾದರೂ ಹಣ ಬೇಕಾದಂಥ ಸಂದರ್ಭದಲ್ಲಿ ನೀಡುತ್ತೆ, ನಿಮಗೆ ಐಶ್ವರ್ಯಕ್ಕೆ ಸಿಗ್ತದೆ. ಹಾಗೆಯೇ ನಿಂತು ಹೋಗಿರುವಂಥ ಯಾವುದೋ ಒಂದು ಮನೆ ಕಟ್ಟುವಂಥ ಕೆಲಸ ನಿಂತು ಹೋಗಿದ್ರೆ ಅದಕ್ಕೂ ಸಮೇತ ಚಾಲೂ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣಕಾಸು ಬೇಕಾಗಿರುತ್ತೆ, ಅದರ ಅಭಿವೃದ್ಧಿಗೂ ಆಗುತ್ತೆ. ಯಾರಾದರೂ ನಿಮಗೆ ಸಾಲ ಬರಬೇಕಿತ್ತು, ಆ ಸಾಲ ವಾಪಸ್ ಕೊಡ್ತಾನೇ ಇಲ್ಲ ಅವರು. ಪದೇ ಪದೇ ಹೋಗಿ ನಾವು ಮನೆ ಹತ್ತಲಿಕ್ಕೆ ಕೇಳ್ತಾ ಇದ್ದೀವಿ, ಕೊಡ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಮೇತ ಈ ಮಂತ್ರವನ್ನು ಪಠನೆ ಮಾಡಿ. ಹಾಗೆ ಸಾಲ ಬಾಧೆಯಿಂದ ನಮಗೆ ಮನಸ್ಸಿನಲ್ಲಿ ಒಂದು ಪರಿಹಾರ ಆಗ್ತಾ ಇಲ್ಲ, ಅಥವಾ ಆ ಸಾಲ ಬಾಧೆಯಿಂದ ತುಂಬ ಟೆನ್ಷನ್ ಆಗ್ತಾ ಇದೆ, ಆ ಸಾಲವನ್ನು ತೀರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಖರ್ಚುಗಳಿಲ್ಲದೆ ಗುರುವಾರ 18ನೇ ತಾರೀಕು 5:30 11:32 ಒಳಗಡೆಗೆ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆಗೊಂಡಂತಹ ಈ ಮಂತ್ರಗಳನ್ನು 108 ಬಾರಿ ಪಠನೆ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಸಿದ್ಧಲಕ್ಷ್ಮಿ ಒಂದು ಮಂತ್ರ ಅಂತ ಹೇಳ್ತೀನಿ. ಇದು ನಿಮಗೆ ಸಿದ್ಧಿಯನ್ನು ಕೊಡುವಂಥದ್ದು ಅಂತ ಹೇಳ್ಬಿಟ್ಟು. ಹಾಗೇನೇ ಎಷ್ಟೋ ಬಾರಿ ನಮ್ಮ ಮನೆಗಳಲ್ಲಿ ಪತಿ ಅಥವಾ ಪತ್ನಿಯರು ತುಂಬ ಜಗಳ ಆಡ್ತಾ ಇರ್ತಾರೆ, ಅಥವಾ ಬಾಂಧವ್ಯನೇ ಇರೋದಿಲ್ಲ. ಇವರಿಬ್ಬರು ತುಂಬ ಚೆನ್ನಾಗಿದ್ರು, ಇನ್ನೊಬ್ಬರು ಯಾರೋ ಬಂದು ಬೆಂಕಿ ಹಚ್ಬಿಟ್ಟು ಹೋಗ್ತಾರೆ, ಅಥವಾ ಇವರಿಗೆ ಲೈಂಗಿಕ ಆಸಕ್ತಿನೇ ಇರೋದಿಲ್ಲ. ಗಂಡ ಹೆಂಡತಿಯರ ಮಧ್ಯೆ ಒಂದು ಪ್ರೀತಿ ಇದ್ರೂ ಇನ್ನೊಬ್ಬರು ಅಥವಾ ಯಾರೋ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಪತಿಯನ್ನು, ಅಂದರೆ ಪತಿಯಿಂದಾಗ ಗಂಡನನ್ನು, ನಾವು ನಮ್ಮ ಗಂಡನನ್ನು ಯಾವ ರೀತಿ ನೀವು ವಶೀಕರಣ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿಬಿಟ್ಟು. ಸೊ ಇದನ್ನು ಗುರುವಾರ ಬೆಳಗ್ಗೆ 5:30 11:32 ಒಳಗಡೆ ಮುಗಿಸ್ಕೊಳ್ಳಿ. ಯಾರಾದರೂ ಹೆಣ್ಮಕ್ಳು ನಿಮಗೆ ಗಂಡ ಈ ಥರ ಸಮಸ್ಯೆ ಕೊಡ್ತಾ ಇದ್ದಾನೆ ಅಥವಾ ಬೇರೆಯವ್ರ ಕಡೆನೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತು ನಾನು ಹೇಳುವಂತಹ ಮಂತ್ರವನ್ನು ನೀವು ಸತತವಾಗಿ 5:30 11:32 ಒಳಗಡೆಗೆ ಪಠಿಸಿ ಅಂತ ಹೇಳ್ತೀನಿ. ಇದನ್ನು ನೀವು ಮೊದಲ ದಿನ 108 ರಿಂದ 1008 ಬಾರಿ ನೀವು ಪಠಿಸಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ತಪ್ಪಿರಬಾರ್ದು. ಅಂಥವ್ರು ಮಾತ್ರ ಪಠಿಸಬೇಕು ಹೆಣ್ಮಕ್ಳು. ಇಲ್ಲಿ ನೋಡಿ,
ಮಂತ್ರ ಓಂ ನಮೋ ಮಹಾಯಕ್ಷಿಣಿಯೇ ಮಮ ಪತಿ, ನಿಮ್ಮ ಗಂಡ ಇದ್ದರೆ ಮಾತ್ರ ಹೇಳಬೇಕು. ಮಮ ಪತಿ ಇರೋ ಕಡೆಗೆ ಆ ಪತಿಯ ಹೆಸರನ್ನು ಹೇಳಿ, ಇಲ್ಲದಿರೋ ಹೆಸರು ಹೇಳೋಕ್ಕೆ ಆಗಲ್ಲ ಮೇಡಮ್ ಅಂತೇಳಿದಂಥ ಸಂದರ್ಭದಲ್ಲಿ ಮಮ ಪತಿ ಮೇ ವಶಿಯಂ ಕುರು ಕುರು ಸ್ವಾಹ ಅಂತ ಹೇಳಿಬಿಟ್ಟು ಇಂತಹ ಒಂದು ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗಲೂ ನಿಮಗೆ ಗುರು ಪುಷ್ಯ ಅಮೃತ ಯೋಗದ ದಿನ ನೀವು ಮಾಡಿದ್ದೇ ಆಗಿದ್ದರೆ ನಿಮ್ಮ ಪ್ರೀತಿ ಅಥವಾ ಗಂಡ ಹೆಂಡತಿಯರ ಬಾಂಧವ್ಯ, ನಿಮ್ಮ ಏನು ಕ್ಲೋಸ್ನೆಸ್ ಏನಿದೆ ಅದು ದುಪ್ಪಟ್ಟು ಆಗುತ್ತೆ. ಹಾಗಾಗಿ ಇಂತಹ ಒಂದು ನಾನು ಇವತ್ತು ಕೊಟ್ಟಿರುವಂಥ ಮಂತ್ರ, ಸರಸ್ವತಿ ಮಂತ್ರ ಕೊಟ್ಟಿದ್ದೀನಿ, ಸಿದ್ಧಲಕ್ಷ್ಮಿ ಮಂತ್ರ ಕೊಟ್ಟಿದ್ದೀನಿ, ವಿದ್ಯೆಗೆ ಕೊಟ್ಟಿದ್ದೀನಿ, ಪತಿ ಪತ್ನಿ ಒಂದಾಗಲು ಕೊಟ್ಟಿದ್ದೀನಿ. ಮಾಂತ್ರಿಕ ಬಾಧೆ ಇದ್ದರೆ ಅಥವಾ ದೃಷ್ಟಿದೋಷಗಳು ಇದ್ದರೆ ಇಂತಹ ಸಮಸ್ಯೆಗಳಿಗೂ ಸಮೇತ ಇಂಥ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು ಏನಿದೆ ಅವರೆಲ್ಲರಿಗೂ ಒಂದು ನಮಸ್ಕಾರವನ್ನು ಮಾಡಿ ಗುರುಪುಷ್ಯಾಮೃತ ಯೋಗದ ದಿನ ನಿಮ್ಮ ಹತ್ತಿರ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ಜೊತೆಗೆ ಮನೆಯಲ್ಲೇ ಕೂತು ಜಪತಪವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.